In this video, we solve Module 5 K-mean clustering algorithm problem. In this problem, they are already mentioned. We need to take 2 and 5 object values take as initial centroids. We need to consider 2 and 5 values as initial centroids. Initial centroid C1 of 2 value is 4 and 6 and 5 object value is 12 and 4. Then find the distance between centroid and the each data point. We need to find distance between centroid and each data points. First, data points and the distance. This is the centroid distance, centroid value 46, C1 46, C2 12 4, and last is cluster. Data points 2 4, 4 6, 6 and 8, and 10 4, 12 4. Distance formula is distance of x comma y equals x2 minus x1 whole square plus y2 minus y1 whole square. Consider this as x1 and y1, x2, y2. The distance of 2 comma 4 and 4 comma 6 equals 4 minus 2 plus 6 minus 4. Value is 2.86. ಇದೇ ಥರ ಎಲ್ಲದಕ್ಕೂ ಎಲ್ಲ ಡೇಟಾ ಪಾಯಿಂಟ್ಸಿಗೂ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಇದೇ ಥರ 2 comma 4 ಪ್ಲೇಸಿಗೆ 4 comma 6 ಆಗುತ್ತೆ. ನೆಕ್ಸ್ಟು 6 comma 8, 10 comma 4, 12 comma 4. ಇದೇ ಥರ ಡಿಸ್ಟೆನ್ಸ ಫೈಂಡ್ ಮಾಡಿ ಇಲ್ಲಿ ಫಿಲ್ ಮಾಡಬೇಕು. ವ್ಯಾಲ್ಯೂಯನ್ನು 0 8 6.32 8.24. ಈ ಸೆಂಟ್ರೈಡ್ ಒಂದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಾದ್ಮೇಲೆ ಸೆಂಟ್ರೈಡ್ 2ದು ಅಂದರೆ ಡಿಸ್ಟೆನ್ಸ್ ಸೇಮ್ 2 comma 4, 12 comma 4. ಈಗ 12 minus 2 whole square plus 4 minus 4 whole square. ವ್ಯಾಲ್ಯೂ ಇದ್ರದ್ದು 10 ಬರುತ್ತೆ. ಸೇಮ್ ಇದೇ ಥರ ಇದನ್ನು x1 y1 ಇದನ್ನು x2 y2 ಅಂತ ಕನ್ಸಿಡರ್ ಮಾಡಿ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಎಲ್ಲ ವ್ಯಾಲ್ಯೂಸಿಗೂ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಇಲ್ಲಿ ಬರಿತಾ ಹೋಗಬೇಕು. ನೆಕ್ಸ್ಟ್ ಇದು ಕ್ಲಸ್ಟರ್ 1ನ ಕ್ಲಸ್ಟರ್ 2ನ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಇವೆರಡು ವ್ಯಾಲ್ಯೂಲಿ ಯಾವ್ದು ಮಿನಿಮಮ್ ಇರುತ್ತೆ ಅದ್ರ ಕ್ಲಸ್ಟರ್ ಏನು. ಈಗ ಇದು ಕ್ಲಸ್ಟರ್ 1, ಇದು ಕ್ಲಸ್ಟರ್ 2 ಅಂತ C1 C2.
ಇವೆರಡರಲ್ಲಿ ಮಿನಿಮಮ್ ಯಾವುದು 2.86 ಅಂದರೆ ಕ್ಲಸ್ಟರಿಗೆ ವ್ಯಾಲ್ಯೂ ಏನಾಗುತ್ತೆ C1 ಆಗುತ್ತೆ. ಇವೆರಡರಲ್ಲಿ ಮಿನಿಮಮ್ ಯಾವುದಿರುತ್ತೆ ಅದು ಕ್ಲಸ್ಟರಿಗೆ ವ್ಯಾಲ್ಯೂ ಆಗುತ್ತೆ C1. ನೆಕ್ಸ್ಟ್ C1 ಇವೆರಡರಲ್ಲಿ C2 ನೆಕ್ಸ್ಟ್ C2. ನೆಕ್ಸ್ಟ್ ಇದು ಫೈಂಡ್ ಔಟ್ ಮಾಡಾದಮೇಲೆ ನೆಕ್ಸ್ಟು ಇದು ಇನಿಷಿಯಲ್ ಸೆಂಟ್ರಾಯ್ಡು, ಇದು ಇನಿಷಿಯಲ್ ಸೆಂಟ್ರಾಯ್ಡು. ನೆಕ್ಸ್ಟು ನ್ಯೂ ಸೆಂಟ್ರಾಯ್ಡನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ಈ ಮೂರು ವ್ಯಾಲ್ಯೂ ಅಂದರೆ C1 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 ಆಗಿರಬೇಕು, C2 C2. C1 3 ಟೈಮ್ಸ್ ರಿಪೀಟ್ ಆಗಿದೆ, C2 2 ಟೈಮ್ಸು. C1 ವ್ಯಾಲ್ಯೂ ಏನೇನು ಡೇಟಾ ಪಾಯಿಂಟ್ಸ್ ಇದೆ C1 ಇದರಲ್ಲಿ 2 4 6 4 6 8. ನೆಕ್ಸ್ಟು ಸೆಂಟ್ರಾಯ್ಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಈಗ ಫಸ್ಟ್ ವ್ಯಾಲ್ಯೂಸ್ ಇರುತ್ತಲ್ಲ, ಈ ವ್ಯಾಲ್ಯೂಸು 2 4 6 ಇದ್ರದ್ದು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಷ್ಟನ್ನ ಆ್ಯಡ್ ಮಾಡಿದ್ದೀವಿ ಅಂದರೆ 2 4 6 ಅಲ್ವಾ, ಅದು 3 ವ್ಯಾಲ್ಯೂಸ್ ಇದೆ. 2 + 4 + 6 ಡಿವೈಡೆಡ್ ಬೈ 3. ಅದೇ ಥರ 4 + 6 + 8 ಡಿವೈಡೆಡ್ ಬೈ 3. ಅದೇ ನ್ಯೂ ಸೆಂಟ್ರಾಯ್ಡ್ ಫೈಂಡ್ ಔಟ್ ಮಾಡೋದು ಅಂದರೆ ವ್ಯಾಲ್ಯೂಸು 4, 6 ಬರುತ್ತೆ. ನೆಕ್ಸ್ಟು C2 ಸೇಮ್ ಇದೇ ಥರ ಸೆಂಟ್ರಾಯ್ಡ್ 2 ಅಂದರೆ ಇವೆರಡು ವ್ಯಾಲ್ಯೂ C2 ಬಂದಿತ್ತು, ಅದಕ್ಕೋಸ್ಕರ 10 + 12/2 ಅಂದರೆ 2 ವ್ಯಾಲ್ಯೂಸ್ ಇದೆ, ಅದಕ್ಕೆ 4 + 4/2. C2 ವ್ಯಾಲ್ಯೂ 11, 4. ಇದು ನ್ಯೂ ಸೆಂಟ್ರಾಯ್ಡ್ ವ್ಯಾಲ್ಯೂ. ಈ ನ್ಯೂ ಸೆಂಟ್ರಾಯ್ಡ್ನ ಇನಿಷಿಯಲ್ ಸೆಂಟ್ರಾಯ್ಡ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಸೇಮ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಯಾವ ಥರ ಡೇಟಾ ಪಾಯಿಂಟ್ಸು ಮತ್ತು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದ್ದು ಅದೇ ಥರ ಫೈಂಡ್ ಔಟ್ ಮಾಡಬೇಕು. ಸೇಮ್ ಕ್ಲಸ್ಟರ್ ಏನಿದೆ ಇದೇ ಇರುತ್ತೆ. ನೆಕ್ಸ್ಟ್ ಇದ್ರ ಜೊತೆ ನ್ಯೂ ಕ್ಲಸ್ಟರ್ ಬರುತ್ತೆ, ಸೇಮ್ ಅದೇ ಥರ. ಡೇಟಾ ಪಾಯಿಂಟ್ಸ್ 2 4 4 6 6 8 10. ನೆಕ್ಸ್ಟ್ ಇಲ್ಲಿ ನ್ಯೂ ಕ್ಲಸ್ಟರ್ ಒಂದು ಆ್ಯಡ್ ಆಗುತ್ತೆ, ನ್ಯೂ ಕ್ಲಸ್ಟರ್ ಅನ್ನೋ ಕಾಲಮ್ ಒಂದು. ಸೇಮ್ ಪ್ರೀವಿಯಸ್ ಹಿಂಗೆ ಫೈಂಡ್ ಔಟ್ ಮಾಡೋದು ಡಿಸ್ಟೆನ್ಸು, ಇದನ್ನು x1 x2 ಇದನ್ನು x1 y1 ಇದನ್ನು x2 y2 ಅಂತ ಕನ್ಸಿಡರ್ ಮಾಡಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದು. ಅದೇ ಥರ ಸೇಮ್ ಇದಕ್ಕೂ ಹಂಗೆ ಇಲ್ಲಿ ಬಿಲೋ ಬರಿತಾ ಹೋಗಬೇಕು. 2.86 0 2.82 6.32 8.24. ನೆಕ್ಸ್ಟ್ ಇದ್ರ ವ್ಯಾಲ್ಯೂ 9 7.28 6.40 1 1. ಪ್ರೀವಿಯಸ್ಸು ಕ್ಲಸ್ಟರ್ ವ್ಯಾಲ್ಯೂ ಏನಿತ್ತು C1 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 C2 C2 ಇತ್ತು. ನ್ಯೂ ಕ್ಲಸ್ಟರ್ ವ್ಯಾಲ್ಯೂ ಸೇಮ್ ಪ್ರೀವಿಯಸ್ ಯಾವ ಥರ ಕ್ಲಸ್ಟರ್ಗೆ C1 C2 ಅಂತ ಹೇಳ್ದು ಅದೇ ಥರ ಮಿನಿಮಮ್ ವ್ಯಾಲ್ಯೂ ಯಾವುದಿರುತ್ತೆ ಅದ್ರ ವ್ಯಾಲ್ಯೂ ಇಲ್ಲಿ ಕ್ಲಸ್ಟರಿಗೆ ಬರಿತಾ ಹೋಗ್ತೀವಿ. 2 ಮತ್ತು 9 ಇದರಲ್ಲಿ ಯಾವುದು ಮಿನಿಮಮು 2.86 ಅದಕ್ಕೆ C1. ನೆಕ್ಸ್ಟ್ ಇದರಲ್ಲಿ 0 ಮಿನಿಮಮ್ ಅದಕ್ಕೆ C1, ಇದರಲ್ಲಿ C1. ನೆಕ್ಸ್ಟ್ ಇದರಲ್ಲಿ C2, ಇದರಲ್ಲೂ C2. ಈಗ ಕ್ಲಸ್ಟರು ಮತ್ತು ನ್ಯೂ ಕ್ಲಸ್ಟರ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಇವೆರಡು ಏನಾದರೂ ಸೇಮ್ ಆಗಿದ್ದರೆ ಇಲ್ಲಿಗೆ ಈ ಸ್ಟೆಪ್ಪು ಕ್ಲೋಸ್ ಆಗುತ್ತೆ. ಅದರ್ವೈಸ್ ಇಲ್ಲೇನಾದರೂ C2 ಇದ್ದರೆ ಸೇಮ್ ಪ್ರೀವಿಯಸ್ ಹೆಂಗೆ ನ್ಯೂ ಸೆಂಟ್ರಾಯ್ಡ್ ಅಂತ ಹಾಕ್ಬಿಟ್ಟು ಇಲ್ಲಿ 3 ವ್ಯಾಲ್ಯೂ ಅಂದರೆ ಸೇಮ್ ಇರೋ ವ್ಯಾಲ್ಯೂದು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿಬಿಟ್ಟು ನ್ಯೂ ಸೆಂಟ್ರಾಯ್ಡ್ನ ಹೆಂಗೆ ಫೈಂಡ್ ಔಟ್ ಮಾಡ್ದು ಅದೇ ಥರ ನೆಕ್ಸ್ಟು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇನ್ ಕೇಸ್ ಇಲ್ಲಿ C1 ಬದಲು C2 ಇದ್ದರೆ ಇದೊಂದು ಮಿಸ್ ಮ್ಯಾಚ್ ಆಗಲಿಲ್ಲ, ಎಲ್ಲದೂ ಮ್ಯಾಚ್ ಆಗಲೇಬೇಕು. ಒಂದು ಮಿಸ್ ಮ್ಯಾಚ್ ಆದ್ರೂ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು ಫಸ್ಟಿಂದ. ಈಗ ಎಲ್ಲ ಮ್ಯಾಚ್ ಆಗಿರೋದ್ರಿಂದ ಕ್ಲಸ್ಟರ್ 1 ಆ್ಯಂಡ್ ಕ್ಲಸ್ಟರ್ 2, ಕ್ಲಸ್ಟರ್ 1 ಕ್ಲಸ್ಟರ್ 2. ಕ್ಲಸ್ಟರ್ 1 ವ್ಯಾಲ್ಯೂ ಏನೇನು ಡೇಟಾ ಪಾಯಿಂಟ್ಸ್ ಇದೆ 2, 4, ನೆಕ್ಸ್ಟ್ 4, 6, 6, 8. ಸೆಂಟ್ರಾಯ್ಡ್ ಏನು 4, 6. ಸೆಂಟ್ರಾಯ್ಡ್
4,6 ಅಂದರೆ ಕ್ಲಸ್ಟರ್ 1. ಕ್ಲಸ್ಟರ್ ಟು ಯಾವ್ದು ವ್ಯಾಲ್ಯೂ 10,4 ಡೇಟಾ ಪಾಯಿಂಟ್ಸು ಯಾವುದಿದು 12,4. ಇದ್ರ ಸೆಂಟ್ರಾಯ್ಡ್ ಏನು 11,4. ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇಷ್ಟೇ ಇದು ಪ್ರಾಬ್ಲಮ್.